ಸತೀಶ್ ಬೈಕಂಪಾಡಿಗೆ ಪೊಲೀಸ್ ಕಸ್ಟಡಿ. ಚಾರ್ಮಾಡಿಯಲ್ಲಿ ಅಕ್ರಮ ಗೋ ಸಾಗಾಟ, 3 ಸೆರೆ. ಮಂಗಳೂರಿನಲ್ಲಿ ಸಿಪಿಐ ನೇತೃತ್ವದಲ್ಲಿ ಪ್ರತಿಭಟನೆ. ನಂದಿತ ಸಾವಿನ ತನಿಖೆ ಆಗ್ರಹಿಸಿ ವಿದ್ಯಾರ್ಥಿ ಪ್ರತಿಭಟನೆ. ಕುಂದಾಪುರ ಸಮೀಪದ ಕೋಣಿಯ ಹಾಲಿನ ಡೇರಿಯ ಹಿಂದಿರುವ ಕೆರೆಗೆ ಹಾರಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತ ಮಹಿಳೆಯನ್ನು ದಿವಂಗತ ಧನಂಜಯ ಗಾಣಿಗ ಅವರ ಪತ್ನಿ ವಿಮಲಾ ಗಾಣಿಗ ಎಂದು ಗುರುತಿಸಲಾಗಿದೆ. ಅವರಿಗೆ 43 ವರ್ಷ ವಯಸ್ಸಾಗಿತ್ತು. ಅವರು ಕೋಟೇಶ್ವರ ಮೊರಾರ್ಜಿ ವಸತಿ ಶಾಲೆಯ ಅಡುಗೆಯವರಾಗಿ ಕೆಲಸ ಮಾಡುತ್ತಿದ್ದರು. ಕೆಲ ಸಮಯದ ಹಿಂದೆಯಷ್ಟೇ ಅವರಿಗೆ ಉಡುಪಿಗೆ ವರ್ಗವಾಗಿದ್ದು ನಂತರ ಮಾನಸಿಕವಾಗಿ ನೊಂದುಕೊಂಡಿದ್ದರು ಎಂದು ಹೇಳಲಾಗುತ್ತಿದ್ದರೂ ಖಚಿತ ಕಾರಣ ತಿಳಿದು ಬಂದಿಲ್ಲ. ಕುಂದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುರತ್ಕಲ್ನ ವಕೀಲ ಗಂಗಾಧರ ಹೊಸಬೆಟ್ಟು ಕೊಲೆಯತ್ನದ ಆರೋಪಿ ಸತೀಶ್ ಬೈಕಂಪಾಡಿಯನ್ನು ಸುರತ್ಕಲ್ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಗಂಗಾಧರ್ ಪಾಂಗಲ್ ಹತ್ಯಾ ಪ್ರಕರಣದ ನಂತರ ಭೂಗತನಾಗಿದ್ದ ಸತೀಶ್ ಬೈಕಂಪಾಡಿ ಆ ಅವಧಿಯಲ್ಲಿ ಎಲ್ಲೆಲ್ಲಿ ತಪ್ಪಿಸಿಕೊಂಡಿದ್ದ ಮತ್ತು ಆತ ಯಾರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದ ಎಂಬ ಮಾಹಿತಿಯನ್ನು ಪಡೆಯಲು ಪೊಲೀಸ್ ಕಸ್ಟಡಿ ಪಡೆಯಲಾಗಿದೆ. ಗಂಗಾಧರ ಹೊಸಬೆಟ್ಟು ಅವರನ್ನು ಕೊಲೆಗೈಯಲು ಯತ್ನಿಸಿದ ಯತ್ನದ ಸಂದರ್ಭದಲ್ಲಿ ಬೈಕ್ ಚಲಾಯಿಸುತ್ತಿದ್ದ ಉತ್ತರ ಕರ್ನಾಟಕ ಮೂಲದ ಬಸವರಾಜ್ ಹತ್ಯೆಯಾಗಿದ್ದು, ಇದರಲ್ಲಿ ಭಾಗಿಗಳಾದವರ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲು ಸತೀಶ್ ಬೈಕಂಪಾಡಿಯನ್ನು ಪೊಲೀಸ್ ಕಸ್ಟಡಿ ಪಡೆಯಲಾಗಿದೆ. ಸತೀಶ್ ಬೈಕಂಪಾಡಿಯು ಅಕ್ರಮ ಅದಿರು ಸಾಗಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದ್ದು, ಈ ವ್ಯವಹಾರದ ಸಂದರ್ಭದಲ್ಲಿ ತನ್ನೊಂದಿಗೆ ಇದ್ದವನೊಬ್ಬನನ್ನು ಕುಂದಾಪುರದಲ್ಲಿ ಅಪಘಾತ ನಡೆಸಿ ಕೊಲೆಗೈದಿರುವ ಬಗ್ಗೆಯೂ ಸಂಶಯವಿದ್ದು, ಈ ಬಗ್ಗೆಯೂ ತನಿಖೆ ನಡೆಸಲು ಸುರತ್ಕಲ್ ಪೊಲೀಸರು ನಿರ್ಧರಿಸಿದ್ದಾರೆ. ಗಂಗಾಧರ್ ಪಾಂಗಲ್ ಹತ್ಯಾ ಪ್ರಕರಣದಲ್ಲಿ ಸತೀಶ್ ಬೈಕಂಪಾಡಿಯ ಸಹೋದರರಾದ ಭಾಸ್ಕರ್ ಬೈಕಂಪಾಡಿ, ಹರೀಶ್ ಬೈಕಂಪಾಡಿ ಭಾಗಿಗಳಾಗಿದ್ದು, ಅವರು ಗಂಗಾಧರ ಹೊಸಬೆಟ್ಟು ಕೊಲೆಯತ್ನ ಪ್ರಕರಣದಲ್ಲಿಯೂ ಶಾಮೀಲಾಗಿದ್ದಾರೆಯೇ ಎಂಬ ಬಗ್ಗೆಯೂ ಸುರತ್ಕಲ್ ಪೊಲೀಸರು ಸತೀಶ್ ಬೈಕಂಪಾಡಿಯನ್ನು ವಿಚಾರಣೆ ನಡೆಸುತ್ತಿದ್ದಾರೆ. ಚಾರ್ಮಾಡಿ ಬಳಿ ಅಕ್ರಮ ಗೋ ಸಾಗಾಟವನ್ನು ಪತ್ತೆ ಹಚ್ಚಿರುವ ಪೊಲೀಸರು 3 ಬಂಧಿಸಿದ್ದಾರೆ. ಚಿಕ್ಕಮಗಳೂರು ಕಡೆಯಿಂದ ಬೆಳ್ತಂಗಡಿ ಕಡೆಗೆ ಅಕ್ರಮ ಗೋ ಸಾಗಾಟ ನಡೆಯುತ್ತಿದೆ ಎಂಬ ಖಚಿತ ಮಾಹಿತಿ ಆಧಾರದಲ್ಲಿ ಎಎಸ್ಐ ಕಲೇಮಾರ್ ಮತ್ತು ತಂಡ ಅರಣ್ಯ ಗೇಟು ಬಳಿ ತಪಾಸಣೆ ನಡೆಸುತ್ತಿದ್ದ ವೇಳೆ ದನ ಸಾಗಿಸುತ್ತಿದ್ದ ಮಹೀಂದ್ರ ಮ್ಯಾಕ್ಸಿಮಾ ವಾಹನ ಸಿಕ್ಕಿಬಿತ್ತು. ವಾಹನ ಮತ್ತು ದನಗಳನ್ನು ವಶಪಡಿಸಿಕೊಂಡ ಪೊಲೀಸರು ಚಿಕ್ಕಮಗಳೂರಿನ ಅಬ್ದುಲ್ ರಹೀಂ, ಜಿಎಂ ಮೊಹಮ್ಮದ್, ಜಿಎಂ ಅಬ್ದುಲ್ ನಜೀರ್ ಎಂಬವರನ್ನು ಬಂಧಿಸಿದ್ದು, ಅವರಿಗೆ ಬೆಳ್ತಂಗಡಿ ನ್ಯಾಯಾಲಯ ಜಾಮೀನು ನೀಡಿದೆ. ಮಂಜೇಶ್ವರದ ಉಪ್ಪಳ ಸಮೀಪದ ಮಣ್ಣಂಕೂಜಿ ಹಿಂದೂಸ್ತಾನ್ ಹಿರಿಯ ಪ್ರಾಥಮಿಕ ಶಾಲೆಯ ಬಸ್ಸಿಗೆ ಕಿಚ್ಚಿಟ್ಟ ಘಟನೆ ಗುರುವಾರ ಬೆಳಕಿಗೆ ಬಂದಿದೆ. ಬಸ್ಸು ಸಂಪೂರ್ಣ ಉರಿದು ನಾಶವಾಗಿದೆ. ಮುಖ್ಯೋಪಾಧ್ಯಾಯ ರಾಮಚಂದ್ರ ಭಟ್ ಅವರು ಶಾಲೆಗೆ ಬಂದಾಗ ಶೆಡ್ಡಿನೊಳಗೆ ಬಸ್ ಉರಿಯುತ್ತಿರುವುದನ್ನು ಕಂಡುಬಂತು. ಕೂಡಲೇ ಉಪ್ಪಳ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ಇದರಂತೆ ಅವರು ಬಂದು ಬೆಂಕಿಯನ್ನು ನಂದಿಸುವ ಹೊತ್ತಿಗೆ ಬಸ್ಸು ಸಂಪೂರ್ಣ ಕರಕಲಾಗಿತ್ತು. ಗುರುವಾರ ಬೆಳಗಿನ ಜಾವ ಈ ಕೃತ್ಯ ನಡೆದಿರಬೇಕೆಂದು ಅಂದಾಜಿಸಲಾಗಿದೆ. ಘಟನೆ ತಿಳಿದು ಮಂಜೇಶ್ವರ ಠಾಣಾ ಸಬ್ ಇನ್ಸ್ಪೆಕ್ಟರ್ ಪ್ರಮೋದ್ ನೇತೃತ್ವದ ಪೊಲೀಸ್ ತಂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದೆ. ಹೆಚ್ಚಿನ ಪರಿಶೀಲನೆಗಾಗಿ ಫೋರೆನ್ಸಿಕ್ ತಂಡವು ತನಿಖೆ ನಡೆಸಿದೆ. 2012-13ನೇ ಸಾಲಿನ ಶಾಸಕರ ನಿಧಿಯಿಂದ
ಬಸ್ ಅನ್ನು ಖರೀದಿಸಲಾಗಿತ್ತಾದರೂ ನಷ್ಟ ಸಂಭವಿಸುವುದರಿಂದ ಅದು ಶೆಡ್ ಪಾಲಾಗಿತ್ತು. ಇದು ಸೇಡಿನ ಕತೆ. India's biggest amusement shopping exhibition is back now in Mangalore. National Consumer Fair brings Snow World to Mangalore. Star attraction this year: Caterpillar Ride, Snow World, Fish and Bird Show, Dragon Train, Merry Columbus, Breakdance, Italian Torratara, etc. Over 100 stalls and over 25 amusement family and children rides. Hurry! Book your stall today. Top national and international brand under one roof. Daily 4 p.m. to 9 p.m. Venue: Karavli Utsav Grounds, Mangala Stadium, Mangalore. Contact 9448060473 or 8722200050. Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury, futuristic designs and practicality, Inland, an ISO 9001-2008 certified company, offers the following projects: Inland Windsors at Mary Hill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kotialbel, Mangalore. A lifelong relationship begins. Today's special moments. Tomorrow's beautiful memories. The relationship continues of the secure, comfortable and loved. Rohan Corporation, an everlasting relationship of trust and values. इश्क मेरे फीवर में चढ़ गई बल्लियां, दौल बल्लियां, सामने तेरी वेस्ट पड़ गई दुनिया, ई दुनिया नेंपापुंडा आदिना सुरतुयिना आक्षण टक बलिपुना ई गंटेला मणिपुजा पक 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 बलिपुना ई दिनला करियुजा सक्का दिलों में संभ्रम अल्प मुल्प मधुरंगी चित्रन सक्का दिलों में संभ्रम अल्प मुल्प मधुरंगी चित्रन ರಕ್ತ ದಾಹ ಇದು ಸೇಡಿನ ಕತೆ. ಮಾನಸಿಕ ಅಸ್ವಸ್ಥನಾಗಿರುವ ಈತ ಸುನಿಲ್ ಬಿಕಾಂ ಪದವೀಧರ. ತಾನು ಬೆಂಗಳೂರಿನ ಜೆಪಿ ನಗರದ ನಿವಾಸಿ. ತಂದೆ ಸ್ವಾಮಿ, ತಾಯಿ ಸರೋಜಾ, ತಂಗಿ ಸುನೀತಾ ಅತ್ತಿಬೆಲೆಯಲ್ಲಿದ್ದಾಳೆ ಎನ್ನುತ್ತಾನೆ ಈತ. ಗಂಗೊಳ್ಳಿಯ ದಿವಂಗತ ಸುಹೇಲ್ ಮಿತ್ರರು ಹೆಮ್ಮಾಡಿಯಲ್ಲಿ ನಿರ್ಗತಿಕರಿಗೆ ಊಟ ಕೊಡುತ್ತಿದ್ದಾಗ ತನಗೊಂದು ನೆಲೆ ಒದಗಿಸಬೇಕೆಂದು ಅಂಗಾಲಾಚುತ್ತಿದ್ದ ಈತ 24x7 ಸ್ವಯಂ ಸೇವಕರ ಕಣ್ಣಿಗೆ ಬಿದ್ದ.
ಅವರು ಕೆದೂರಿನ ಸ್ಫೂರ್ತಿಧಾಮದ ಕೇಶವ ಕೋಟೇಶ್ವರ ಅವರನ್ನು ಸಂಪರ್ಕಿಸಿದರು. ಅವರು ಆತನನ್ನು ಕರೆತರಲು ಹೇಳಿದಾಗ ಆತ ಹೆಮ್ಮಾಡಿಯಿಂದ ನಾಪತ್ತೆಯಾಗಿದ್ದ. ನಂತರ ಪೊಲೀಸರ ನೆರವಿನಿಂದ ಆತನನ್ನು ಹುಡುಕಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಸ್ಫೂರ್ತಿಧಾಮಕ್ಕೆ ಸೇರಿಸಲಾಗಿದೆ. ಈ ಸಮಯದಲ್ಲಿ ತ್ರಾಸಿಯ ಮಾರ್ಕೋ, ಗಂಗೊಳ್ಳಿಯ ಇಬ್ರಾಹಿಂ ಮತ್ತು ಜಮಿಯಾ ಮೌಲದ ಸುಬಾನ್ ನೆರವಾದರು. ಈತನ ಗುರುತು ಸಿಕ್ಕವರು ಹೆತ್ತವರ ಪತ್ತೆಗೆ ಸಹಕರಿಸುವಂತೆ ಕೋರಲಾಗಿದೆ. ಬಂಟ್ವಾಳ ತಾಲೂಕಿನ ನರಿಕೊಂಬು ಅಂಗನವಾಡಿ ಕೇಂದ್ರದಲ್ಲಿ ಸ್ವಚ್ಛತಾ ಆಂದೋಲನ ನಡೆಸಲಾಯಿತು. ಕೇಂದ್ರದ ಪರಿಸರವನ್ನು ಸ್ತ್ರೀಶಕ್ತಿ ಸದಸ್ಯರು, ಸಮನ್ವಯ ಸಮಿತಿ ಸದಸ್ಯರು, ಇಲಾಖಾ ಮೇಲ್ವಿಚಾರಕಿ ಪುಷ್ಪಲತಾ, ಅಂಗನವಾಡಿ ಕಾರ್ಯಕರ್ತೆ ಜೀನಮ್ಮ, ಸಹಾಯಕಿ ಚಿತ್ರಾಕ್ಷಿ, ಸ್ತ್ರೀಶಕ್ತಿ ಬ್ಲಾಕ್ ಸೊಸೈಟಿಯ ಕೋಶಾಧಿಕಾರಿ ಗೀತಾ ಜಯತೀರ್ಥ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮತ್ತು ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ಸಹಯೋಗದಲ್ಲಿ 2 ದಿನಗಳ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರವು ಪುತ್ತೂರಿನ ಮಂಜಲ್ಪಟ್ಟು ಸುಧಾನ ಶಾಲಾ ವಠಾರದಲ್ಲಿ ನವೆಂಬರ್ 8 ಮತ್ತು 9ರಂದು ನಡೆಯಲಿದೆ. ಈ ಶಿಬಿರದಲ್ಲಿ ರೋಗ ಪತ್ತೆಯಾದರೆ ಅಂತಹ ರೋಗಿಗಳನ್ನು ಸಂಸ್ಥೆಯ ವತಿಯಿಂದಲೇ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೊಳಿಸಲಾಗುವುದು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಮಂಚಿ ತಿಳಿಸಿದ್ದಾರೆ. ಈಗಾಗಲೇ ಕ್ಯಾನ್ಸರ್ ರೋಗ ಇರುವ ರೋಗಿಗಳು ಕೂಡ ಈ ಶಿಬಿರದಲ್ಲಿ ತಪಾಸಣೆ ನಡೆಸಲು ಅವಕಾಶವಿದೆ. ರಾಜ್ಯ ಆರೋಗ್ಯ ಸಚಿವ ಯುಟಿ ಖಾದರ್ ಶಿಬಿರವನ್ನು ಉದ್ಘಾಟಿಸಲಿರುವರು. ನಿರ್ಧಾರ ಮಾಡಿದ್ದೇವೆ. ಅದರಂತೆ ಕ್ಯಾನ್ಸರ್ ರೋಗ ಕಂಡುಬಂದಲ್ಲಿ ಕಿದ್ವಾಯಿ ಆಸ್ಪತ್ರೆ ಬೆಂಗಳೂರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಿದೆ. ಬೆಂಗಳೂರಿಗೆ ಹೋಗಿ ಬರುವ ವೆಚ್ಚವನ್ನು ತುಂಗಿದ್ದಾರೆ ಸಂಘವೇ ಸ್ವತಃ ಭರಿಸಲಿದೆ. 14 ಲಕ್ಷ ಖರ್ಚು ಬರುವುದು ಅಂದಾಜಿಸಲಾಗಿದ್ದು ಅದನ್ನು ದಕ್ಷಿಣ ಜಿಲ್ಲೆಯ ಸಿವಿಲ್ ಉಸ್ತುವಾರಿ ಭರಿಸಲಿದ್ದಾರೆ. ಅಲ್ಲದೆ ತಪಾಸಣಾ ಶಿಬಿರಕ್ಕೆ ಬರುವ ಊಟೋಪಚಾರ ವ್ಯವಸ್ಥೆ ಮಾಡಲಾಗಿದೆ. ಹಾಗೂ ನಾವು ಎಲ್ಲ ತಾಲೂಕಿನಲ್ಲೂ ಪ್ರತ್ಯೇಕವಾಗಿ ಅದರ ತಾಲೂಕಿನ ಉದ್ಯಾನ ಸಂಘ ನಾವು ಮಾಡ್ತಾ ಇದ್ದೇವೆ. ಮಾತಾಡಿ ನಾವು ಕ್ಯಾನ್ಸರ್ ಆದರೆ ಪ್ರಥಮವಾಗಿ 1 ಸ್ಟೇಜ್ 2 ಸ್ಟೇಜ್ ಕ್ಯೂರ್ ಆಗ್ತದೆ. ಅದರ ಮೇಲಿದ್ರೆ ಬಹಳ ಕಷ್ಟ. ಆದರೂ ಅವರು ಹೇಳ್ತಾರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅಲ್ಲಿಂದ 8 ಜನ ತಜ್ಞ ವೈದ್ಯರು ಪುತ್ತೂರಿಗೆ ಶುಕ್ರವಾರ ದಿವಸ ಬರ್ತಾರೆ. ಅವರು ಅಲ್ಲಿಯ ಮತ್ತೆ ನಮ್ಮ ರಾಮು ಇವರು ರಘು ಅವರು ಸಹ ಇದನ್ನು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟವು ಪುತ್ತೂರಿನ ಕೊಂಬೆಟ್ಟಿನಲ್ಲಿರುವ ತಾಲೂಕು ಕ್ರೀಡಾಂಗಣದಲ್ಲಿ ನವೆಂಬರ್ 14 ಮತ್ತು 15ರಂದು ನಡೆಯಲಿದೆ. ಇದಕ್ಕಾಗಿ ಭರ್ಜರಿ ಸಿದ್ಧತೆಯನ್ನು ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾದ ಕಾವು ಎ ಹೇಮನಾಥ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯಿತು. ಶ್ರೀ ರಾಮಕೃಷ್ಣ ಪ್ರೌಢಶಾಲಾ ವಿದ್ಯಾರ್ಥಿನಿಯರು, ಶಾಲೆಯ ಮುಖ್ಯೋಪಾಧ್ಯಾಯ ಎನ್ ಮನೋಹರ್ ರೈ, ಕ್ರೀಡಾಧಿಕಾರಿಗಳಾದ ಡಿಕೆ ಮಾಧವ, ಮೊಹಮ್ಮದ್ ಚಂದ್, ದೈಹಿಕ ಶಿಕ್ಷಕಿ ಸುನಿತಾ, ನಯನಾ ರೈ, ಲ್ಯಾನ್ಸಿ ಮಸ್ಕರೆನಸ್, ಎಚ್ ಮಹಮ್ಮದ್ ಅಲಿ ಮತ್ತಿತರರು ಉಪಸ್ಥಿತರಿದ್ದರು. ಇದು ಸೇಡಿನ ಕತೆ. Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore, coupled with luxury, futuristic designs and practicality.
Inland, an ISO 9001-2008 certified company, offers the following projects: Inland Windsors at Mary Hill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kotialbel, Mangalore. Competitive examination are imperative for success in modern world, but the main hurdle is quality study material and live mock tests. Now there is no need for concern. Exam24x7.com bring you tab-based coaching for CET. Now, no need to browse through bulky books. Classroom coaching is now thing of the past. First Android app for CET coaching with a customized tablet. Around 1000 pages of study materials. 60 unit exam with instant answers can be downloaded into any tab with Android OS. High quality learning material. 12 full-length mock tests. Hundreds of explanatory videos. Online forum and exclusive helpline for doubt clearing. Online and postal coaching also available. Enroll now. Exam247.com. Second floor, Saidam, NH66 near Fishers College, Mangalore. Phone 0824 425 7722. Mobile 7795777722 77600 77722. ರಕ್ತದಾಹ, ಇದು ಸೇಡಿನ ಕತೆ. ಮಂಗಳೂರು ಕುತ್ತಾರಿನ ಸೌಹಾರ್ದ ಕಲಾವಿದರು ಹಾಗೂ ಬಟ್ಟೆದಡಿಯ ಶ್ರೀ ಜೈ ಹನುಮಾನ್ ಕ್ರೀಡಾ ಮಂಡಳಿಯ ಸಹಯೋಗದಲ್ಲಿ 300 ಗ್ರಾಮಡಂಜಿ ಗೌಜಿ ದೆಪ್ಪಲಿಮಾರು ಗದ್ದೆಯಲ್ಲಿ ಭಾನುವಾರ ನಡೆಯಲಿದೆ. ಇತಿಹಾಸವುಳ್ಳ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸುವ, ಗ್ರಾಮೀಣ ಸಂಸ್ಕೃತಿ ಇತಿಹಾಸವನ್ನು ಸಾರುವ ಸಲುವಾಗಿ ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಗೌಜಿಯಲ್ಲಿ ವಿಶೇಷ ಆಕರ್ಷಣೆಯಾಗಿ ಮನರಂಜನೆಗಾಗಿ ಕೋಣಗಳ ಓಟ, ಗ್ರಾಮೀಣ ಬದುಕಿನ ವಸ್ತು ಪ್ರದರ್ಶನ ನಡೆಯಲಿದೆ. ಕ್ರೀಡಾಕೂಟದಲ್ಲಿ ಕೆಸರಿನಲ್ಲಿ ಓಟ, ಕೆಸರಿನಲ್ಲಿ 3 ಕಾಲು ಓಟ, ಮೀನು ಹಿಡಿಯುವುದು, ಕೆಸರಿನಲ್ಲಿ ಮಡಕೆ ಹೊಡೆಯುವುದು, ಚಮಚದಲ್ಲಿ ಲಿಂಬೆ, ಸೋಗೆ ಎಳೆಯುವುದು, ಅಕ್ಕಿಮುಡಿ ಕಟ್ಟುವುದು, ಬೈಹುಲ್ಲಿನಲ್ಲಿ ಹಗ್ಗ ತಯಾರಿ, ತೆಂಗಿನ ಗರಿಯಿಂದ ಆಕೃತಿ ರಚನೆ, ಮಣ್ಣಿನಿಂದ ಆಕೃತಿ ರಚನೆ, ಬುಟ್ಟಿ ಹೆಣೆಯುವುದು, ತೆಂಗಿನ ಗರಿ ಹೆಣೆಯುವುದು, ನಿಧಿ ಶೋಧ ವೈಯಕ್ತಿಕ ವಿಭಾಗದಲ್ಲಿ ನಡೆದರೆ, ತಂಡ ವಿಭಾಗದಲ್ಲಿ ಹಗ್ಗ ಜಗ್ಗಾಟ, ಕೆಸರಿನಲ್ಲಿ ಚೆಂಡೆಸೆತ, ಕೆಸರಿನಲ್ಲಿ ರಿಲೇ ಮುಂತಾದ ಆಟೋಟಗಳು ನಡೆಯಲಿದೆ. ನಂದಿತ ಪೂಜಾರಿ ಸಾವಿನ ಕುರಿತು ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮತ್ತು ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಕಾರ್ಯಕರ್ತರು ಬೆಸೆಂಟ್ ವೃತ್ತದಿಂದ ಲಾಲ್ಬಾಗ್ ಗಾಂಧಿ ವೃತ್ತದ ತನಕ ಮೇಣದ ಬತ್ತಿ ಉರಿಸಿ ಮೆರವಣಿಗೆ ನಡೆಸಿದರು. ನಂತರ ಮಹಾತ್ಮ ಗಾಂಧಿಯವರ ಪ್ರತಿಮೆ ಎದುರು ನಂದಿತ ಪೂಜಾರಿಯ ಭಾವಚಿತ್ರ ಇರಿಸಿ ಮೇಣದ ಬತ್ತಿಗಳನ್ನು ಉರಿಸಿ ಮೌನ ಪ್ರಾರ್ಥನೆ ಮಾಡಿದರು. ವಿದ್ಯಾರ್ಥಿನಿಯರು ಅಸಹಜವಾಗಿ ಸಾವಿಗೀಡಾದ ಎಲ್ಲ ಪ್ರಕರಣಗಳ ಕುರಿತು ಸೂಕ್ತ ತನಿಖೆ ನಡೆಸಬೇಕೆಂದು ಅವರು ಆಗ್ರಹಿಸಿದರು. ಕುಮಾರಿ ನಿವೇದಿತಾ ಹಾಗೆ
ಈ ರಾಜ್ಯದಾದ್ಯಂತ ನಡೆದಂಥ ಅತ್ಯಾಚಾರ ಪ್ರಕರಣಗಳೇನಿದೆ, ಈ ಪ್ರಕರಣದಲ್ಲಿ ಈಗಾಗಲೇ ಸಾವನ್ನಪ್ಪಿದಂಥ ಎಲ್ಲ ಹುತಾತ್ಮ ಸಹೋದರರಿಗೆ ಒಂದು ರೀತಿಯಲ್ಲಿ ನಾವು ಇವತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಒಂದೇ ಒಂದು ವಿನಂತಿ, ಇದು ಮಾತಿನ ವೇದಿಕೆಯಲ್ಲ, ಸಂಜೆಯ ಹೊತ್ತು ಮೊಂಬತ್ತಿ ಅನ್ನುವಂಥದ್ದು ಒಂದು ರೀತಿಯ ಬೆಳಕು. ಹುತಾತ್ಮರಾದಂಥ ಎಲ್ಲ ಸಹೋದರರ ಆತ್ಮಗಳಿಗೆ ಸದ್ಗತಿ ಸಿಗಲಿ ಮೂಲಕವಾಗಿ ಸೇರುವಂಥ ಎಲ್ಲ ನಾವು ಕಾರ್ಯಕರ್ತ ಮಿತ್ರರು, ಕರ್ನಾಟಕ ಸರ್ಕಾರ ಏನಿದೆ ಈ ಸರ್ಕಾರ ವ್ಯಾಪ್ತಿಯಲ್ಲಿ ನಡೆದಂಥ ಇಂಥ ಎಲ್ಲ ಘಟನೆಗಳನ್ನು ಖಂಡಿಸ್ತೇವೆ. ಮುಂದಿನ ದಿನದಲ್ಲಿ ಈ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಆ ಹುತಾತ್ಮ ಸಹೋದರರಿಗೆ ಮೌನವಾಗಿ ಒಂದಲ್ಲ ಒಂದು 2 ನಿಮಿಷಗಳ ಅವಧಿಯಲ್ಲಿ ಮೌನವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ಅಕ್ರಮ ಸಕ್ರಮ ಸಮಿತಿಗಳಿಗೆ ಸದಸ್ಯರನ್ನು ನೇಮಕಾತಿ ಮಾಡಿ ಬಾಕಿ ಇರುವ ಎಲ್ಲ ಅರ್ಹ ಅರ್ಜಿದಾರರಿಗೆ ಹಕ್ಕುಪತ್ರ ನೀಡಬೇಕು. ತಾಂತ್ರಿಕ ಕಾರಣಗಳಿಗಾಗಿ ಅರ್ಜಿ ತಿರಸ್ಕೃತರಾದವರಿಗೆ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬೇಕು. ಬಗರ್ ಹುಕುಂ ಸಾಗುವಳಿದಾರರು ಹಾಗೂ ಭೂರೈತರಿಗೆ ನ್ಯಾಯ ಒದಗಿಸಬೇಕು ಮುಂತಾದ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷವು ನಡೆಸುತ್ತಿರುವ ರಾಜ್ಯವ್ಯಾಪಿ ಹಕ್ಕೊತ್ತಾಯ ಚಳವಳಿಯ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಶುಕ್ರವಾರ ಪ್ರತಿಭಟನೆ ನಡೆಯಿತು. ಅದಕ್ಕೆ ಮೊದಲು ಸಿಪಿಐ ಕಾರ್ಯಕರ್ತರು ಪುರಭವನದಲ್ಲಿ ಒಟ್ಟು ಸೇರಿ ಜಿಲ್ಲಾಧಿಕಾರಿ ಕಚೇರಿ ತನಕ ಮೆರವಣಿಗೆ ನಡೆಸಿದರು. ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಪಿ ಸಂಜೀವ ಅವರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ಒಳ್ಳೆ ರೀತಿಯಲ್ಲಿ ಪಕ್ಷದ ಕಾಮ್ರೇಡ್ ವಿ ಕಕ್ಕಿಲಾಯರು ಮೂಲಕ ಅದು ಆದ್ರಿಂದ ಹಾಗೂ ಇಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಆ ಒಂದು ವಿಷಯದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಹಳಷ್ಟು ಹೋರಾಟಗಳನ್ನು ಮಾಡಿಕೊಂಡಿದ್ದರಿಂದ ಇಂಪ್ಲಿಮೆಂಟ್ ಆಯಿತು. ಆದರೆ ಬೇರೆ ರಾಜ್ಯದ ಬೇರೆ ಪ್ರದೇಶಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಭೂಮಿತಿ ಕಾನೂನಂತೂ ಮಾಡ್ತೇವೆ ಅಂತ ಹೇಳ್ಕೊಂಡು ಕೆಲ ಅಲ್ಲಿ ಇಲ್ಲಿ ಮಾಡಲಿಲ್ಲ ಅಂತ ನಾನು ಹೇಳೋದಿಲ್ಲ, ಮಾಡಿದ್ರು, ಆದರೆ ಹೆಚ್ಚಿನ ರೀತಿಯಲ್ಲಿ ಅದು ಪ್ರಭಾವ ಬೀಳಲಿಲ್ಲ. ಆ ನಂತರ ಈ ಒಂದು ಬಡವರಿಗೆ ಒಂದು ನಿವೇಶನ ಇಲ್ಲದಿರುವಾಗ ಕೆಲವು ಬಡವರು ಏನು ಮಾಡೋದು ಅಂತ ಹೇಳಿದ್ರೆ ಗವರ್ಮೆಂಟ್ ಜಾಗದಲ್ಲಿ ಹೋಗಿ ಒಂದು ಮನೆ ಕಟ್ಟಿಕೊಂಡು ಅಥವಾ ಗವರ್ಮೆಂಟ್ ಜಾಗದಲ್ಲಿ ಒಂದು ಸ್ವಲ್ಪ ಜಾಗವನ್ನು ತಗೊಂಡು ಅದರಲ್ಲಿ ಏನಾದರೂ ಕೃಷಿ ಮಾಡಿಕೊಂಡು ಇರೋದಕ್ಕೆ ಶುರು ಮಾಡಿದ್ರು. ಆ ಒಂದು ಜನರಿಗೆ ಅವರಿಗೆ ರಕ್ತದಾಹ, ಇದು ಸೇಡಿನ ಕತೆ.